ವಾಮಾಚಾರ, ಮಾಟ ಮಂತ್ರಗಳು, ಆರೋಗ್ಯ ಬಾಧೆ, ಶತ್ರುಗಳ ಕಾಟ, ಜನದೃಷ್ಟಿ, ಏನ್ ಮಾಡಿದ್ರು ಕೆಲಸ ಕಾರ್ಯಗಳು ಆಗೇ ಇಲ್ಲ, ನಾವೆಲ್ಲಾ ಕಡೆ ಹೋಗಿದೀವಿ, ಎಲ್ಲೋದ್ರೂ ಕೂಡ ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥವ್ರಿಗೆ ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡಿ ಹೋಮಕ್ಕೆ ಬಂದು ಭಾಗವಹಿಸಿದ್ರೆ 100ಕ್ಕೆ 101% ರಿಸಲ್ಟ್ ಸಿಕ್ಕಿರುವಂತಹ ಉದಾಹರಣೆಗಳು ಸಾಕಷ್ಟಿದಾವೆ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯ ಕ್ಷೇತ್ರ. ಈ ದೇವಸ್ಥಾನ ಇರುವುದು ಸಕ್ಕರೆಯ ನಾಡು, ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕೆಬೆಟ್ಟಹಳ್ಳಿ ಹಾಗೂ ಹುಲಿಕೆರೆ ಕೊಪ್ಪಲು ಕೆಆರ್ ಪೇಟೆ ಮುಖ್ಯ ರಸ್ತೆಯಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 140 ಕಿಲೋಮೀಟರ್ ಸಮೀಪದಲ್ಲಿದೆ. ವಿಜಯಕಾಳಿ ಪವಾಡ ಬಸವಪ್ಪನವರ ಕ್ಷೇತ್ರದಲ್ಲಿ 48ನೇ ದಿನದ ಮಂಡಲ ಆರಾಧನೆ ಅಂದರೆ ಹಗೋರ ದುರ್ಗಾ ಹೋಮಕ್ಕೆ ಬಂದು ಭಾಗವಹಿಸೋದ್ರಿಂದ ಕೆಲವರಿಗೆ ಆರ್ಥಿಕ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಹಲವಾರು ರೀತಿ ಸಮಸ್ಯೆಗಳನ್ನ ಒದ್ದು ಬರುವಂಥ ಭಕ್ತರಿಗೆ ಕ್ಷೇತ್ರಕ್ಕೆ ತಾಯಿಗೆ ಉತ್ತರಾಭಿಮುಖವಾಗಿರೋದ್ರಿಂದ ಕ್ಷೇತ್ರಕ್ಕೆ ಬಲ ಬೇಕು. ಮತ್ತು ಕ್ಷೇತ್ರಕ್ಕೆ ಬಂದು ನಾವು ಈ ಕೆಲಸಗಳು ಆಗಿಲ್ಲ ಅನ್ನುವಂಥವ್ರಿಗೆ ಬೇಗ ಫಲಿಸ್ಲಿ. ವಾಮಾಚಾರ, ಮಾಟ ಮಂತ್ರಗಳು, ಆರೋಗ್ಯ ಬಾಧೆ, ಶತ್ರುಗಳ ಕಾಟ, ಜನದೃಷ್ಟಿ, ಏನು ಮಾಡಿದ್ರು ಕೆಲಸ ಕಾರ್ಯಗಳು ಆಗೇ ಇಲ್ಲ, ನಾವೆಲ್ಲ ಕಡೆ ಹೋಗಿದ್ದೀವಿ, ಎಲ್ಲೋದ್ರೂ ಕೂಡ ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥವ್ರಿಗೆ ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡಿ ಹೋಮಕ್ಕೆ ಬಂದು ಭಾಗವಹಿಸಿದ್ರೆ 100ಕ್ಕೆ 101% ರಿಸಲ್ಟ್ ಸಿಕ್ಕಿರುವಂಥ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಮೇನ್ ನಂಬಿಕೆ ಭಕ್ತಿ ಇಟ್ಟು ಬಂದರೆ ಖಂಡಿತ ಫಲ ಸಿಗುತ್ತೆ. ಈ ದಿನ ಪವಿತ್ರವಾದಂತಹ ವಿಜಯಕಾಳಿ ದಿವ್ಯ ಸನ್ನಿಧಾನ 48ನೇ ದಿನ ಮಂಡಲ ಸಮಾಪ್ತಿಗೆ ನಾವೆಲ್ಲರೂ ಕೂಡ ಬಂದಿದ್ದೇವೆ. ಈ ಜಗತ್ತು ನಿಂತಿರೋದು ಯಾದ್ರ ಮೇಲೆ ಅಂದರೆ ಮಾತೃವಾತ್ಸಲ್ಯದ ಮೇಲೆ ಅಂತ. ಒಂದು ಮಗುವಿಗೆ ಯಾವ ಕಾರಣದ ಆ ಮಗು ಅಳ್ತಾ ಇದೆ, ಆ ಮಗುಗೆ ಏನು ಬೇಕು, ಯಾವ ಸಂದರ್ಭದಲ್ಲಿ ಏನು ಕೊಡಬೇಕು ಅಂತೇಳಿ ಜಗಜ್ಜನನಿಯಾದಂತಹ ಒಬ್ಬ ತಾಯಿಗೆ ಗೊತ್ತಾಗುತ್ತಂತೆ. ನಮಗೆ ಏನು ಬೇಕು ಅನ್ನೋದನ್ನು ನಾವು ತಗೋಬೇಕಾದ್ರೆ ತಾಯಿಯ ದರ್ಶನ ನಾವು ಮಾಡಬೇಕಾಗ್ತದೆ. ಆ ತಾಯಿಯನ್ನು ಕೇಳ್ಕೋಬೇಕಾಗತ್ತಮ್ಮ,
ನನಗಿಂಥ ಕೆಲಸ ಆಗಬೇಕಮ್ಮ, ನನಗಿಂಥ ಕೆಲಸ ನೀನು ಮಾಡಿಕೊಡು ಅಂತೇಳಿ ಆಕೆನ ಕೇಳಬೇಕಾಗತ್ತೆ. ಅಂತಹ ಸ್ಥಿತಿಗಳು ನಮಗೆ ಸಿಗಬೇಕಾದ್ರೆ ಅಮ್ಮನವರ ದರ್ಶನ ಅತ್ಯವಶ್ಯಕವಾಗಿರುತ್ತೆ. ಆದ್ರಿಂದ ಅಂಥ ಕ್ಷೇತ್ರದಲ್ಲಿ ಸಿಗುವಂತಹ ದೇವಿಯ ಅನುಗ್ರಹ ಎಲ್ಲರಿಗೂ ಕೂಡ ಅನುಗ್ರಹವಾಗಲಿ. ಮತ್ತೆ ಕೆಲವರು ಪ್ರಶ್ನೆ ಮಾಡ್ತಾರೆ, ದೇವರೆಲ್ಲ ಕಡೆ ಇದ್ದಾನ ಅಥವಾ ದೇವ್ರು ಇಲ್ಲಿ ಮಾತ್ರ ಇದ್ದಾನ ಅಥವಾ ಈ ಕ್ಷೇತ್ರಕ್ಕೆ ಮಾತ್ರ ಬರಬೇಕಾ? ಅನೇಕ ಕ್ಷೇತ್ರಗಳಿದೆಯಲ್ಲ. ಭಗವಂತ ಎಲ್ಲ ರೂಪದಲ್ಲೂ ಎಲ್ಲ ಸ್ಥಳದಲ್ಲೂ ಕೂಡ ಇರ್ತಾನೆ. ನೀರಲ್ಲಿರ್ತಾನೆ, ಗಾಳಿಯಲ್ಲಿರ್ತಾನೆ. ನಮಗೆ ಯಾವ ರೂಪದಲ್ಲಿ ಯಾವ ಭಾವದಲ್ಲಿ ನಾವು ನೋಡ್ತೇವೋ ಆ ರೂಪದಲ್ಲಿ ದೇವಿ ನಮಗೆ ದರ್ಶನವನ್ನು ಕೊಡ್ತಾರೆ. ಆದರೆ ನಮ್ಮಲ್ಲಿರುವ ಚಂಚಲತೆ ಹೋಗಿ ಏಕಾಗ್ರತೆ ಬರಬೇಕಾದ್ರೆ ಸಾನ್ನಿಧ್ಯಗಳ, ಸನ್ನಿಧಾನಗಳ ಅಥವಾ ಪೀಠಗಳ ಮಾರ್ಗದರ್ಶನ ಹಾಗೂ ದಿವ್ಯ ಸನ್ನಿಧಾನ ಬಹಳ ಮುಖ್ಯವಾಗಿರುತ್ತೆ. ಅಲ್ಲಿ ಮಾಡುವಂತಹ ವೇದಘೋಷ ಆಗಿರ್ಬೋದು ಅಥವಾ ಅಮ್ಮನವರಿಗೆ ಮಾಡುವ ಸೇವೆಗಳಾಗಿರ್ಬೋದು, ಘಂಟಾನಾದಗಳಾಗಿರ್ಬೋದು ನಮ್ಮಲ್ಲಿರುವಂಥ ನಕಾರಾತ್ಮಕವನ್ನು ದೂರ ಮಾಡಿ ಧನಾತ್ಮಕ ಶಕ್ತಿಯನ್ನು ವೃದ್ಧಿ ಮಾಡುತ್ತೆ. ಅಂತಹ ಕ್ಷೇತ್ರಗಳಲ್ಲಿ ಮೊದಲಾದ ಕ್ಷೇತ್ರಗಳಿದೆ. ಅಂತಹ ನಾ ಕಂಡಂಥ ಅನೇಕ ಕ್ಷೇತ್ರಗಳಲ್ಲಿ ಅಮ್ಮನವರ ದಿವ್ಯ ಸಾನ್ನಿಧ್ಯ ಕೂಡ ಒಳ್ಳೆಯದು. ತಾವೆಲ್ಲರೂ ಕೂಡ ಬನ್ನಿ, ದೇವಿಯ ಅನುಗ್ರಹ ಸದಾಕಾಲ ಇರಲಿ, ಒಳ್ಳೆಯದಾಗಲಿ. ಭಾಳ ಖುಷಿಯಾಗುತ್ತೆ. ಈ ವಿಜಯಕಾಳಿ ಬಸಪ್ಪ ಕ್ಷೇತ್ರಕ್ಕೆ ಬಂದಿದ್ದು ಭಾಳ ಸಂತೋಷ ಆಗಿದೆ. ಮನುಷ್ಯ ಎಷ್ಟೇ ಕೋಟಿ ದುಡ್ಡು ಮಾಡ್ಬೋದು, ಒಂದು ಸತ್ಯನ ಅರ್ಥ ಮಾಡ್ಕೋಬೇಕಾಗತ್ತೆ. ಏನಪ್ಪ ಅಂತ ಹೇಳಿದ್ರೆ, ವಿಮಾನ ಎಷ್ಟೇ ಮೇಲೆ ಹಾರಾಡಿದ್ರೂ ಕೂಡ ಆರಂಭ ಮತ್ತು ಅಂತ್ಯ ಭೂಮಿ ಮೇಲೆ ಅನ್ನೋದನ್ನ ಯಾವತ್ತೂ ಮರಿಬಾರ್ದು. ಮನುಷ್ಯನಿಗೆ ಯಾಕೆ ಕೆಟ್ಟ ಗುಣಗಳು ಬರುತ್ತೆ ಅಂದರೆ, ಹಣ, ಆಸ್ತಿ, ಐಶ್ವರ್ಯ ಜಾಸ್ತಿ ಆದಾಗ ಭಗವಂತನ ಮೇಲೆ ಪ್ರೀತಿ ಕೂಡ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಅವನ ಹತ್ರ ಇರ್ತಕ್ಕಂಥ ದುಡ್ಡಿಂದ ಎಷ್ಟೋ ಜನರನ್ನು ದುರಾಂಕಾರವಾಗಿ ನೋಡುವಂಥ ಸನ್ನಿವೇಶ ಕೂಡ ನಮ್ಮ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ತಾಯಿ ಆಶೀರ್ವಾದ ಅಂಥವ್ರಿಗೆ ಸೊ ವಿಶೇಷವಾಗಿ ಎಷ್ಟೇ ಕೂಡ ಹಣ ಸಂಪಾದನೆ ಮಾಡಿದ್ರೂ ಕೂಡ ದಾನ ಧರ್ಮ ಅನ್ನೋದನ್ನ ಮಾಡಬೇಕಾಗತ್ತೆ. ವಿಶೇಷವಾಗಿ ಇಂಥ ಕ್ಷೇತ್ರಗಳಿಗೆ ಬಂದು ಭೇಟಿ ಕೊಟ್ಟು ಅವರಲ್ಲಿರ್ತಕ್ಕಂಥ ದುರಹಂಕಾರವನ್ನು, ಅಹಂಕಾರವನ್ನು ತ್ಯಜಿಸಿ ಬಡವರಿಗೆ, ಬಗ್ಗರಿಗೆ ಕೈಲಾದಂಥ ಸಹಕಾರವನ್ನು ಕೊಡಬೇಕು ಅಂತ ನಾನು ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ವಿಶೇಷವಾಗಿ ಇವತ್ತು ರಾಜೇಶ್ ಅಣ್ಣವರು ಈ ಒಂದು ಕಾರ್ಯ ಮಾಡ್ತಿರೋದು ಮತ್ತು ಇಲ್ಲೊಂದು ಕ್ಷೇತ್ರನ ಸ್ಥಾಪನೆ ಮಾಡಿ ಸಾಕಷ್ಟು ಜನರ ಕಣ್ಣೀರು ಒರೆಸ್ತಿರೋದು ಭಾಳ ಖುಷಿಯಾಗಿದೆ. ನಾನು ಕೂಡ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬ್ ನೋಡ್ತಾ ಇದ್ದೆ, ಬಟ್ ಬರೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಇವತ್ತು ವಿಶೇಷವಾಗಿ ನಾನು ಈ ಒಂದು ಸನ್ನಿಧಾನಕ್ಕೆ ಬಂದು ಭಾಳ ಸಂತೋಷ ಆಗಿದೆ. ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ತಾಯಿ ಆಶೀರ್ವಾದ ಇಲ್ಲದೆ ಯಾವ ಕೆಲಸನೂ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಉಳ್ಕಡ್ಡೆ ಅಂದರೆ ಒಂದು ಗರಿಕೆ ಬೆಳಿಬೇಕಂದ್ರೂ ಕೂಡ ಅದಕ್ಕೆ ತಾಯಿ ಆಶೀರ್ವಾದ ಅಂದರೆ ಭಗವಂತನ ಆಶೀರ್ವಾದ ತುಂಬ ಮುಖ್ಯ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಈ ತಾಯಿ ಇಲ್ಲಿ ನೆಲೆಸಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗೆ ಎಷ್ಟೋ ಭಕ್ತಾದಿಗಳ ಕಣ್ಣೀರು ಒರೆಸುವಂಥ ಕೆಲಸ ಇಲ್ಲಿ ಆಗ್ತಾ ಇದೆ. ಸೊ ಅದು ಮುಂದುವರಿಯಲಿ. ಹಾಗೆ ರಾಜೇಶ್ ಅಣ್ಣವ್ರಿಗೆ ಇನ್ನೂ ಅಷ್ಟು ಶಕ್ತಿ ಬರಲಿ, ಕರ್ನಾಟಕದ ಜನರ ಆಶೀರ್ವಾದ ಸಿಗಲಿ, ವಿಶೇಷವಾಗಿ ಆ ತಾಯಿ ಆಶೀರ್ವಾದ ನಮಗೂ ಸಿಗಲಿ, ನಮಗೂ ಇನ್ನೊಂದಷ್ಟು ಜನ ಬಡವರು, ಕಷ್ಟದಲ್ಲಿರ್ತಕ್ಕಂಥವ್ರು ಕಣ್ಣೀರು ಒರೆಸುವಂಥ ಒಂದು ಶಕ್ತಿನ ನಮಗೂ ಕೊಡಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೋಬೇಕಂತಲೇ ಬಂದಿದ್ದೀನಿ. ಸೊ ಆ ಕೆಲಸ ಕೂಡ ಆಗುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ. ಎಲ್ಲ ಕರ್ನಾಟಕದ ಜನರ ಆಶೀರ್ವಾದ ನಮ್ಮ ಮೇಲೂ ಇರಲಿ, ಹಾಗೆ ಕ್ಷೇತ್ರದ ಮೇಲೂ ಇರಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಶನೇಶ್ವರ ಒಳ್ಳೇದು ಮಾಡಲಿ. ಸೊ ವಿಶೇಷವಾಗಿ ಒಂದೇ ಒಂದು ಮಾತು ಹೇಳ್ತೀನಿ, ನೀವು ಎಷ್ಟೇ ಕೋಟಿ ರೂಪಾಯಿ ದುಡ್ಡು ಮಾಡಿಕೊಂಡು ಧ್ಯಾನ, ಯೋಗ ಮಾಡೋದು ಬೇಡ ಅಂತ ಹೇಳ್ತಲ್ಲ, ಅದ್ರ ಜೊತೆಗೆ ದಾನ ಕೂಡ ಮಾಡಿ. Parvati
ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ವಿಜಯ ಕಾಳಿ ಪವಾಡ ಬಸಪ್ಪನವರ ಮಹಾಸಂಸ್ಥಾನ ಮಠದಲ್ಲಿ ನೀವೆಲ್ಲರೂ ನೋಡಿ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ವಿಜಯ ಕಾಳಿ ಅಮ್ಮನವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲೆಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.